ಸ್ವಚ್ಛತೆ ಇತ್ಯಾದಿ ಎಲ್ಲ ಕೆಲಸಗಳನ್ನು ಜಂಟಿಗಳೇ ಮಾಡಬೇಕು. ಬಿಗ್ ಬಾಸ್ ಮನೆಯಲ್ಲಿ ಡೇ 1 ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಹೌದು, ಏನೇನಾಯಿತು ಬಿಗ್ ಬಾಸ್ ಮನೆಯಲ್ಲಿ ಅಂತ ನೋಡ್ಕೊಂಬರೋಣ. ಡೇ 1 ಬಿಗ್ ಬಾಸ್ ಮನೇಲಿ ಎಲ್ಲರೂ ಹೋಗ್ತಿದ್ದಂಗೆ ಮೊದಲು ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಮಾಡ್ಕೊತಾರೆ. ಆ ನಂತರ ಇಲ್ಲೊಂದು ಟ್ವಿಸ್ಟ್ ಇರುತ್ತೆ. ಅದೇನಂದರೆ ಮನೆಯಿಂದ ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಟ್ ಆಗ್ತಾರೆ. ಮನೆ 2 ವಿಭಾಗವಾಗಿ ಡಿವೈಡ್ ಆಗಿರುತ್ತೆ, ಜಂಟಿ ಒಂಟಿ ಅಂತ. ಅದು ಬಂದ್ಬಿಟ್ಟು ಹೊರಗಡೆ ಪಬ್ಲಿಕ್ಗೆ ವೋಟ್ ಮಾಡಿಬಿಟ್ಟು ಒಳಗಡೆ ಕಳಿಸಿರ್ತಾರೆ. ನಂತರ ರಕ್ಷಿತಾ ಶೆಟ್ಟಿ ಅವರು ಹಾಗೂ ಮಾಳು ಸಿಂಗರ್, ಸ್ಪಂದನ ಅವರು ಯಾವುದೇ ರೀತಿ ಜಂಟಿನೂ ಆಗಿರಲ್ಲ, ಒಂಟಿನೂ ಆಗಿರಲ್ಲ. ಅವ್ರು 3 ಜನರಲ್ಲಿ ಒಬ್ರನ್ನ ತೆಗಿಬೇಕಿರುತ್ತೆ, ಎಲಿಮಿನೇಟ್ ಮಾಡಬೇಕಾಗಿರುತ್ತೆ. ಅಲ್ಲೆಲ್ಲರೂ ಕೂತ್ಕೊಂಡು ಮಾತಾಡಿ ರಕ್ಷಿತಾ ಶೆಟ್ಟಿ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಮನೆ ಅಂತ ಇವಾಗ ಹೇಗಿದೆ ಅಂದರೆ ನಮ್ಮ ಸಂಸಾರ ಆನಂದ ಸಾಗರ. ಯಾಕಂದ್ರೆ ಇನ್ನು ಡೇ 1 ಅಲ್ವಾ, ಮುಂದೆ ಹೋಗ್ತಾ ಹೋಗ್ತಾ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಜಗಳದ ಮೇಲೆ ಜಗಳ ನಡೆಯುತ್ತೆ. ಆ್ಯಂಡ್ ಈ ಮನೇಲಿ ಮಲ್ಲಮ್ಮ ಬಂದ್ಬಿಟ್ಟು ತುಂಬಾನೇ ವೈಬ್ ಎಂಜಾಯ್ ಮಾಡಿಕೊಂಡು ತುಂಬಾನೇ ಖುಷಿಯಾಗಿದ್ದಾರೆ. ನಮ್ಮ ಗಿಲ್ಲಿ ನಟ ಅವರು ಕಾಮಿಡಿ ಮಾಡಿಕೊಂಡು ತುಂಬಾನೇ ಖುಷಿಯಾಗಿದ್ದಾರೆ. ಆ್ಯಂಡ್ ಮಾಳು ಸಿಂಗರ್ ಅವರು ತಮ್ಮಲ್ಲಿರುವಂಥ ಟ್ಯಾಲೆಂಟ್ನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ರೀತಿ ಪ್ರತಿಯೊಬ್ಬರು ಕೂಡ ತುಂಬಾನೇ ಖುಷಿಯಾಗಿದ್ರು. ಅದೇ ಸಂದರ್ಭದಲ್ಲಿ ಬಿಗ್ ಬಾಸ್ ಒಂದು ಆದೇಶ ಕೊಡ್ತಾರೆ. ಅದೇನಂದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಂದರೆ ಜಂಟಿ ಒಂಟಿ ಅಂತ ಡಿವೈಡ್ ಮಾಡಿದ್ದಾರೆ. ಒಂಟಿಯಾಗಿರೋರು ಮನೆಯ ಅರಸ ಅರಸಿಯರು, ಅಂದರೆ ರಾಜ ರಾಣಿಯರು. ಒಂಟಿಯಾಗಿರೋರು ಮನೆ ಯಾವುದೇ ಕೆಲಸ ಮಾಡಬಾರ್ದು, ಅವರು ರಾಜ ರಾಣಿ ಥರ ಇರಬೇಕು. ಮನೆ ಕೆಲಸ, ಅಡಿಗೆ ಎಲ್ಲನೂ ಕೂಡ ಜಂಟಿಯಾಗಿರೋರು ಅಂದರೆ ಪಾರ್ಟ್ನರ್ ಆಗಿದಾರಲ್ಲ ಅವ್ರು ಮಾಡಬೇಕಾಗುತ್ತೆ. ಆ್ಯಂಡ್ ನಂತರ ಬಂದಿದೆ ದಿನಸಿಗೋಸ್ಕರ ಒಂದು ಟಾಸ್ಕ್ ಬಂತು. ಈ ಒಂದು ಟಾಸ್ಕ್ ಒಳಗಡೆ ಬಂದ್ಬಿಟ್ಟು ಒಂಟಿ ಅವರು ತಮಗೇನು ದಿನಸಿ ಐಟಮ್ ಬೇಕೋ ತಾವೇ ಚೂಸ್ ಮಾಡ್ಬೋದು. ಆ್ಯಂಡ್ ಒಂಟಿ ಅವರು ಯಾವೊಂದು ಐಟಮ್ನ ರಿಜೆಕ್ಟ್ ಮಾಡ್ತಾರೋ ಆ ಒಂದು ಐಟಮ್ ಬಂದ್ಬಿಟ್ಟು ಜಂಟಿ ಅವರಿಗೆ ಹೋಗುತ್ತೆ. ಹೌದು, ಇಲ್ಲಿ ಜಂಟಿ ಅವ್ರು ಬಂದ್ಬಿಟ್ಟು ಒಂಟಿ ಅವರಿಗೆ ಊಟನೂ ಮಾಡಿಕೊಡ್ಬೇಕು, ಅಡುಗೆನೂ ಮಾಡಿಕೊಡ್ಬೇಕು, ಮನೆ ಕೆಲಸ ಕೂಡ ಮಾಡಬೇಕು. ಇದಿಷ್ಟು ಡೇ 1ನ ಅಪ್ಡೇಟ್.